ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 15 ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ ಕನ್ನಡದಲ್ಲಿ ಅನುಪಾತ ಮತ್ತು ಸಮಾನುಪಾತ ಈ ಚಾಪ್ಟರ್ ಮೇಲೆ ಒಂದು 15 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವೆಶ್ಚನ್ ನಂಬರ್ 1 ನೋಡಿ. ಕ್ವೆಶ್ಚನ್ ನಂಬರ್ 1ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಎರಡು ಮೆಜರ್ಮೆಂಟ್ ಕೊಟ್ಟಿದ್ದಾನೆ, ಎರಡು ಮೆಜರ್ಮೆಂಟ್ ಅಥವಾ ಎರಡು ಕ್ವಾಂಟಿಟೀಸ್ ಕೊಟ್ಟಿದ್ದಾನೆ ಆಯಿತಾ. 40 ಸೆಂಟಿಮೀಟರ್ ಮತ್ತು 2 ಮೀಟರು ಆಯಿತಾ. ಇದ್ರದ್ದು ರೇಷಿಯೋ ಫೈಂಡ್ ಔಟ್ ಮಾಡಬೇಕಂತೆ. ರೇಷಿಯೋ ಅಥವಾ ಕನ್ನಡದಲ್ಲಿ ಅನುಪಾತ ಫೈಂಡ್ ಔಟ್ ಮಾಡಬೇಕಂತೆ. ಫಸ್ಟ್ ನೋಡಿ, ಫಸ್ಟ್ ಅವನು ಏನು ಕೊಟ್ಟಿದ್ದಾನೆ, 40 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಫಸ್ಟು 40 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಅದಕ್ಕೆ ಅದನ್ನು ಮೇಲ್ಗಡೆ ಬರ್ಕೊಳ್ಳಿ. ಸೆಕೆಂಡು 2 ಮೀಟರ್ ಕೊಟ್ಟಿದ್ದಾನೆ, ಸೆಕೆಂಡು 2 ಮೀಟರ್ ಕೊಟ್ಟಿರೋದ್ರಿಂದ ಅದನ್ನು ಕೆಳಗಡೆ ಬರ್ಕೊಳ್ಳಿ. ಅರ್ಥ ಆಯ್ತಾ. ಬರ್ಕೋಬೇಕಾದ್ರೆ ನೀವು ಈ ರೀತಿ ಬರ್ಕೊಬಿಡಿ ರೇಷಿಯೋನ ಆಯಿತಾ. ಫಸ್ಟ್ ಕೊಟ್ಟಿರೋದ ಮೇಲ್ಗಡೆ, ಸೆಕೆಂಡ್ ಕೊಟ್ಟಿರೋದ ಕೆಳಗಡೆ ಬರ್ಕೊಳ್ಳಿ ಆಯಿತಾ. ಈಗ ನೋಡಿ ಕೇರ್ಫುಲ್ಲಾಗಿ ನೋಡಿ, ಇದು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಆಯಿತಾ, ಇದು ಮೀಟರ್ ಕೊಟ್ಟಿದ್ದಾನೆ ಆಯಿತಾ. ಫಸ್ಟು ಯೂನಿಟ್ನ ಕನ್ವರ್ಟ್ ಮಾಡಿ ಆಯಿತಾ. ನೋಡಿ 40 ಸೆಂಟಿಮೀಟರ್ನ 40 ಸೆಂಟಿಮೀಟರ್ ಹಂಗೆ ಬರ್ಕೊಳ್ಳಿ ಆಯಿತಾ. ಇದನ್ನು ಕನ್ವರ್ಟ್ ಮಾಡಿ 2 ಮೀಟರ್ ಅಂದರೆ ಎಷ್ಟು, 2 ಮೀಟರ್ ಅಂದರೆ 200 ಸೆಂಟಿಮೀಟರ್ ಆಯಿತಾ. ಇದೆಲ್ಲ ಗೊತ್ತಿದೆಯಲ್ಲ, 2 ಮೀಟರ್ ಆಯಿತಾ. ಮೀಟರ್ ಜಾಗಕ್ಕೆ ಏನು ಮಾಡಿ, 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಮಲ್ಟಿಪ್ಲೈ ಮಾಡಿದ್ರೆ 200 ಸೆಂಟಿಮೀಟರ್ ಬರುತ್ತೆ ಆಯಿತಾ. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು, ಈ ಚಾಪ್ಟರ್ ಶುರು ಮೊದಲೇ ಇದೆಲ್ಲ ಗೊತ್ತಿರಬೇಕು. ಈಗ ನೋಡಿ 1 0 1 0 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 4/20 ಆಯಿತಾ. 4 1s 4 5s ಇದೇನಾಗುತ್ತೆ 1/5 ಬರುತ್ತೆ, 1/5 ಬರುತ್ತೆ. ಈ ರೀತಿನಾದ್ರು ಬರ್ಕೊಳ್ಳಿ ಅಥವಾ ಈ ರೀತಿನಾದ್ರು ಬರ್ಕೊಳ್ಳಿ ಆಯಿತಾ. ಆನ್ಸರ್ ಎ ಬರುತ್ತೆ. ನಂಬರ್ 2 ನೋಡಿ. ಕ್ವೆಶ್ಚನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 1 ಇಯರು ಮತ್ತು 8 ಮಂತ್ಸು. 1 ಇಯರು 8 ಮಂತ್ಸ್ ಕೊಟ್ಬಿಟ್ಟು ಇದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಕೇಳಿದ್ದಾನೆ. 1 ಇಯರು 8 ಮಂತ್ದು ಸರಳ ರೂಪ ಕೇಳಿದ್ದಾನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. 1 ಇಯರ್ ಆಯಿತಾ, ಇಯರಲ್ಲಿದೆ, ಇದು ಮಂತ್ಸಲ್ಲಿದೆ. ಇದನ್ನೇನು ಮಾಡಿ ಕನ್ವರ್ಟ್ ಮಾಡಿ. 1 ಇಯರ್ ಅಂದರೆ ಎಷ್ಟು, 1 ಇಯರ್ ಅಂದರೆ 12 ಮಂತ್ಸ್ ಅರ್ಥ ಆಯ್ತಾ. ನೆಕ್ಸ್ಟು 8 ಮಂತ್ಸ್. ಫಸ್ಟು ಸೇಮ್ ಯೂನಿಟಲ್ಲಿ ಬರ್ಕೊಳ್ಳಿ, ಅದಾದಮೇಲೆ ಡಿವಿಷನ್ ಮಾಡಿ. 4 2s 4 3s. ಆನ್ಸರ್ ಏನು ಬರುತ್ತೆ, 3/2 ಅಂತ ಬರುತ್ತೆ. ಅಥವಾ ನೀವು ಈ ರೀತಿ ಬರ್ಕೋಬೋದು, 3:2 ಅಂತ ಬರ್ಕೋಬೋದು. ಆನ್ಸರ್ ಸಿ ಬರುತ್ತೆ. ಕ್ವೆಶ್ಚನ್ ನಂಬರ್ 3 ನೋಡಿ. ಕ್ವೆಶ್ಚನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ರೀತಿ ಒಂದು ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ ಆಯಿತಾ. x:18 ಇದು ಪ್ರಪೋರ್ಷನ್ ಸಿಂಬಲ್ಲು, 5:6 ಅಂತ ಕೊಟ್ಟಿದ್ದಾರೆ ಆಯಿತಾ. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಇಲ್ಲಿ ನೋಡಿ. ಇದು ರೇಷಿಯೋ ಸಿಂಬಲ್, ಇದು ಈ ಥರ ಇದ್ದರೆ ಇದು ರೇಷಿಯೋ ಸಿಂಬಲ್, ಅನುಪಾತ ಅದ್ರ ಸಿಂಬಲ್ಲು. ಇದೆಯಲ್ಲ ಈ ಥರ ಇದ್ದರೆ ಇದು ಪ್ರಪೋರ್ಷನ್ ಸಿಂಬಲ್, ಪ್ರಪೋರ್ಷನ್ ಅದ್ರ ಸಿಂಬಲ್ ಆಯಿತಾ. ಇದು ರೇಷಿಯೋ ಸಿಂಬಲ್ಲು, ಇದು ಪ್ರಪೋರ್ಷನ್ ಸಿಂಬಲ್. ರೇಷಿಯೋಗೆ ಏನು ಮಾಡಿ, ಫಸ್ಟ್ ಏನು ಮಾಡಿ, ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಹಾಕೊಬಿಡಿ. ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಹಾಕೊಳ್ಳಿ. ಅದಾದಮೇಲೆ ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ. ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಹಾಕಿ x/18 ಬರ್ಕೊಳ್ಳಿ ಆಯಿತಾ. ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ, ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಯೂಸ್ ಮಾಡಿ. ಒನ್ಸ್ ಅಗೇನ್ ರೇಷಿಯೋಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ, ಮೇಲ್ಗಡೆ 5 ಇದೆ, ಕೆಳಗಡೆ 6 ಈ ರೀತಿ ಬರ್ಕೋಬೇಕು. ಒನ್ಸ್ ಅಗೇನ್ ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ ಆಯಿತಾ. ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಯೂಸ್ ಮಾಡಿ, ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ ಈ ರೀತಿ ಬರ್ಕೊಳ್ಳಿ. ಇನ್ಮೇಲೆ ಸಾಲ್ವ್ ಮಾಡ್ಬೋದಲ್ಲ. ಎಕ್ಸ್ ಇಲ್ಲಿರುತ್ತೆ, 5/6, 18 ಆ ಕಡೆ ಹೋದರೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 6 1 6 3 ಆಯಿತಾ. x = 5 × 3, 5 3 15 ಆಗುತ್ತೆ. x = 15 ಬರುತ್ತೆ. ಆನ್ಸರ್ ಎ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 4 ನೋಡಿ. ಕ್ವೆಶ್ಚನ್ ನಂಬರ್ 4ಅಲ್ಲಿ ಈ ರೀತಿ ಕ್ವಾಂಟಿಟೀಸ್ ಕೊಟ್ಬಿಟ್ಟು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ. ಈ ರೀತಿ ಕ್ವಾಂಟಿಟೀಸ್ ಕೊಟ್ಬಿಟ್ಟು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಇದೇನಿದು, ಇದು ರೇಷಿಯೋ ಸಿಂಬಲ್, ರೇಷಿಯೋ ಸಿಂಬಲ್. ಇದು ಪ್ರಪೋರ್ಷನ್ ಸಿಂಬಲ್, ಪ್ರಪೋರ್ಷನ್ ಸಿಂಬಲ್ ಆಯಿತಾ. ಒನ್ಸ್ ಅಗೇನ್ ಇದು ರೇಷಿಯೋ ಸಿಂಬಲ್ ಆಯಿತಾ. ಈಗೇನು ಮಾಡಿ, ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಯೂಸ್ ಮಾಡಿ, ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಯೂಸ್ ಮಾಡಿ. ಅದಾದಮೇಲೆ ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ, ರೇಷಿಯೋಗೆ ಡಿವಿಷನ್ ಯೂಸ್ ಮಾಡಿ. ಈಗ ನೋಡಿ 40 ಡಿವೈಡೆಡ್ ಬೈ 50, 40 ಡಿವೈಡೆಡ್ ಬೈ 50
ಆಯಿತಾ, ಈಕ್ವಲ್ ಸೈನ್ ಇದೆ. ನೆಕ್ಸ್ಟು ಮೇಲ್ಗಡೆ 20 ಡಿವೈಡೆಡ್ ಬೈ ಎಕ್ಸ್, ಈ ರೀತಿ ಸಿಂಪಲಾಗಿ ಬರ್ಕೋಬೋದು. ಆಯಿತಾ, ನೆಕ್ಸ್ಟ್ ನೋಡಿ, ಎಕ್ಸ್ ಕೆಳಗಡೆ ಇದೆ, ಎಕ್ಸ್ ಕೆಳಗಡೆ ಇದು ಅನ್ನೋನ್ ಕ್ವಾಂಟಿಟಿ ಯಾವತ್ತೂ ಕೆಳಗಡೆ ಇರಬಾರ್ದು, ಅದು ಯಾವಾಗಲೂ ಮೇಲ್ಗಡೆ ಇರಬೇಕು. ಆಗೇನು ಮಾಡಿ, ಎರಡನ್ನೂ ಪಲ್ಟಿ ಮಾಡಿ. ಆಯಿತಾ, ಕಂಪ್ಲೀಟ್ ಈಕ್ವೇಷನ್ನೇ ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ ಏನಾಗುತ್ತೆ, 50/40 ಆಗುತ್ತೆ, x/20 ಆಗುತ್ತೆ. ಆಯಿತಾ, ಈಗ ಸಿಂಪ್ಲಿಫೈ ಮಾಡಿ. ಅನ್ನೋನ್ ಕ್ವಾಂಟಿಟಿ ಒಂದು ಸೈಡ್ ಇರಬೇಕು. ಇದು ನೋಡಿ 50/40, ಆಯಿತಾ. 20 ಈ ಕಡೆ ಬಂದರೆ ಇಲ್ಲಿ ಬರುತ್ತೆ. ಆಯಿತಾ, ಸಿಂಪ್ಲಿಫೈ ಮಾಡಿ. 21 ಝಾ 22 ಝಾ ಇದೇನಾಗುತ್ತೆ, 50/2 ಆಗುತ್ತೆ. 50/2 = x ಆಗುತ್ತೆ. 50/2 ಅಂದರೆ ಎಷ್ಟು, 50ರಲ್ಲಿ ಅರ್ಧ ಅಂದರೆ 25. ಆಯಿತಾ, ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ಫಸ್ಟು ಸೆಕೆಂಡು ಫೋರ್ತ್ ಟರ್ಮ್ ಕೊಟ್ಟಿದ್ದಾನೆ. ಫಸ್ಟ್ ಟರ್ಮು 16, ಸೆಕೆಂಡ್ ಟರ್ಮು 15, ಫೋರ್ತ್ ಟರ್ಮು 30. ಆಯಿತಾ, ಥರ್ಡ್ ಟರ್ಮ್ ಕೊಟ್ಟಿಲ್ಲ, ಮೂರನೇ ಟರ್ಮು ಕೊಟ್ಟಿಲ್ಲ. ಮೂರನೇ ಟರ್ಮ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ, ಮೂರನೇ ಟರ್ಮ್ನ ನಾವು ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಇನ್ನೊಂದು ಸಲ, ಫಸ್ಟ್ ಟರ್ಮು ಸೆಕೆಂಡ್ ಟರ್ಮು ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ, ನಾವು ಥರ್ಡ್ ಟರ್ಮ್ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ, ಫಸ್ಟ್ ಟರ್ಮು 16, ಸೆಕೆಂಡ್ ಟರ್ಮು 15, ಫೋರ್ತ್ ಟರ್ಮು 30, ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಥರ್ಡ್ ಟರ್ಮ್. ಆಯಿತಾ, ಕ್ವಶನ್ ಇನ್ನೊಂದು ಕೊಟ್ಟಿದ್ದಾನೆ, ಸಮಾನುಪಾತ ಅಥವಾ ಪ್ರಪೋರ್ಷನ್. ಹಂಗಂದ ತಕ್ಷಣ, ಪದ ನೋಡಿದ ತಕ್ಷಣ ಇಲ್ಲಿ ನಾವು ಸಿಂಬಲ್ ಯೂಸ್ ಮಾಡಬೇಕು. ಪ್ರಪೋರ್ಷನ್ ಸಿಂಬಲ್ ಅಥವಾ ಸಮಾನುಪಾತದ ಸಿಂಬಲ್ ಇಲ್ಲಿ ಯೂಸ್ ಮಾಡಬೇಕು. ಆಯಿತಾ, ಆಬ್ವಿಯಸ್ಲಿ ಇದೆಲ್ಲ ರೇಷಿಯೋ ಆಗಿರುತ್ತೆ, ಇಲ್ಲಿ ರೇಷಿಯೋ ಬರ್ಕೊಳ್ಳಿ. ಆಯಿತಾ, ಸಮಾನುಪಾತ ಅಂದರೆ ಎರಡು ರೇಷಿಯೋನ ಕಂಪೇರ್ ಮಾಡೋದು ಅಂತ. ಆಯಿತಾ, ಇದೊಂದು ರೇಷಿಯೋ ಇವೆರಡನ್ನೂ ಕಂಪೇರ್ ಮಾಡ್ತಾ ಇದ್ದೀವಿ, ಅದಕ್ಕೆ ಇದನ್ನು ಸಮಾನುಪಾತ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಈಗೇನು ಮಾಡಿ, ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಯೂಸ್ ಮಾಡಿ. ಆಯಿತಾ, ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ, ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ. ನೋಡಿ, 16/15 ಆಯಿತಾ, x/30 ಆಯಿತಾ. ನೋಡಿ, ಎಕ್ಸ್ ಒಂದು ಕಡೆ ಇರಬೇಕು. ಆಯಿತಾ, ಅನ್ನೋನ್ ಕ್ವಾಂಟಿಟೀಸ್ ಒಂದು ಕಡೆ ಇರಬೇಕು, ಇದನ್ನು ಈ ಕಡೆ ತೊಗೊಳ್ಳಿ. 16/15 × 30 ಸಿಂಪ್ಲಿಫೈ ಮಾಡಿ. 15 1 ಝಾ 15 2 ಝಾ 2 × 16 ಆಗುತ್ತೆ. ಆಯಿತಾ, 16 32, x = 32 ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ವಿಲೇಜ್ ಇದೆಯಂತೆ, ಒಂದು ಹಳ್ಳಿ ಇದೆಯಂತೆ. ಆ ಹಳ್ಳಿಲಿ ಗಂಡಸರು 1500 ಜನ ಇದ್ದಾರೆ. ಮೆನ್ ಅಂದರೆ ಗಂಡಸರು 1500 ಜನ ಇದ್ದಾರೆ. ವುಮೆನ್ ಅಂದರೆ ಹೆಂಗಸರು 1250 ಜನ ಇದ್ದಾರೆ. ನೋಡಿ, ಗಂಡಸರು 1500 ಜನ ಇದ್ದಾರೆ, ಹೆಂಗಸರು 1250 ಜನ ಇದ್ದಾರೆ. ಹೆಂಗಸರು 250 ಜನ ಕಡಿಮೆ ಇದ್ದಾರೆ ಅಂದರೆ ಅದು ಮೋಸ್ಟ್ಲಿ ಮಂಡ್ಯ ಜಿಲ್ಲೆನೇ ಇರಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೋ ಹಳ್ಳಿನೇ ಇರಬೇಕು. ಯಾಕಂದರೆ ಭ್ರೂಣ ಹತ್ಯೆ ಜಾಸ್ತಿ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ಜಾಸ್ತಿ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಅಲ್ಲ, ಪೂರ್ತಿ ದೇಶದ ಕಥೆನೇ ಇಷ್ಟು. ಉತ್ತರ ಭಾರತದಲ್ಲಿ ಹರಿಯಾಣ ಅನ್ನೋ ಒಂದು ರಾಜ್ಯ ಇದೆ, ಅದರಲ್ಲೂ ಹಿಂಗೇ ಗಂಡು ಮಕ್ಕಳು ಅಂದ್ಬಿಟ್ಟು ಹೆಣ್ಮಕ್ಳು ಹುಟ್ಟಕ್ಕೆ ಬಿಡತ್ತಲ್ಲ, ಅವರು ಕಣ್ಣು ಬಿಡೋಕ್ಕೆ ಮೊದಲೇ ಸಾಯಿಸ್ಬಿಡ್ತಾರೆ. ಇದು ದೇಶದ ದುರಂತ ಕಥೆ ಇದು 21ನೇ ಶತಮಾನದಲ್ಲಿ. ಹೋಗಲಿ ಬಿಡಿ, ಕ್ವಶನ್ ಬರ್ತೀನಿ. ಆಯಿತಾ, ಮೆನ್ನು 1500, ವುಮೆನ್ನು 1250 ಅಂತೆ. ಆಯಿತಾ, ಕ್ವಶನ್ ಕೇಳಿರೋದು ರೇಷಿಯೋ, ಯಾವುದು ರೇಷಿಯೋ ಕೇಳಿರೋದವರು ಲಾಸ್ಟ್ ಸೆಂಟೆನ್ಸ್ ಓದಿ. ಲಾಸ್ಟ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಟೋಟಲ್ ಪಾಪ್ಯುಲೇಷನ್ ಮತ್ತು ಮೆನ್ದು ರೇಷಿಯೋ ಕೇಳಿದ್ದಾರೆ. ಆಯಿತಾ, ಟೋಟಲ್ ಪಾಪ್ಯುಲೇಷನ್ನು ಮತ್ತು ಮೆನ್ದು ರೇಷಿಯೋ ಕೇಳಿದ್ದಾರೆ. ಇಲ್ಲಿ ನೋಡಿ. ಆಯಿತಾ, ಫಸ್ಟ್ ಏನು ಮಾಡಿ, ಟೋಟಲ್ ಪಾಪ್ಯುಲೇಷನ್ ಫೈಂಡ್ ಔಟ್ ಮಾಡಿ. ಟೋಟಲ್ ಪಾಪ್ಯುಲೇಷನ್ 0572. ಆಯಿತಾ, ನೆಕ್ಸ್ಟು ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ, 2750. ಮೆನ್ ಎಷ್ಟಿದೆ, ಮೆನ್ನು 1500. ಆಯಿತಾ, 10 ಕ್ಯಾನ್ಸಲ್ ಆಗುತ್ತೆ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ. 275 / 150ನ ಸಿಂಪ್ಲಿಫೈ ಮಾಡಿದ್ರೆ 11:6 ಬರುತ್ತೆ. ಆಯಿತಾ, ಆನ್ಸರ್. ಅಥವಾ ಇದನ್ನು 11:6 ಅಂತ ಬರ್ಕೋಬೋದು. ಆಯಿತಾ, ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಒಂದು ಡಬ್ಬ ಇದೆಯಂತೆ, ಡಬ್ಬ ಅಥವಾ ಒಂದು ಬಾಕ್ಸ್ ಇದೆಯಂತೆ. ಅದರಲ್ಲಿ ಟೋಟಲಾಗಿ 30 ಮಾರ್ಬಲ್ಸ್ ಇದೆಯಂತೆ. ಒಟ್ಟು
ಒಟ್ಟು 30 ಮಾರ್ಬಲ್ಸ್ ಅಥವಾ 30 ಗೋಲಿಗಳಿದೆಯಂತೆ ಆಯಿತಾ. ಅದರದ್ದು ರೆಡ್ ಕಲರ್ 10 ಇದೆಯಂತೆ, ರೆಡ್ ಕಲರ್ 10 ಮಾರ್ಬಲ್ಸು, ಬ್ಲೂ ಕಲರ್ 15 ಇದೆಯಂತೆ. ರೆಡ್ಡು 10, ಬ್ಲೂ ಕಲರ್ 15, ಉಳಿದವು ಗ್ರೀನ್ ಅಂತ ಹೇಳಿದ್ದಾನೆ. ಉಳಿದವು ಗ್ರೀನ್ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಅಂದರೆ ಎಷ್ಟು ಉಳಿತು? ಟೋಟಲಾಗಿ 30 ಇದೆ. 30ರಲ್ಲಿ 10 ರೆಡ್ಡು, 15 ಬ್ಲೂ. ಉಳಿದದ್ದೆಷ್ಟು? ಉಳಿದಿದ್ದು 5 ಆಯಿತಾ. ಉಳಿದದ್ದು 5 ಗ್ರೀನ್ ಮಾರ್ಬಲ್ಸ್ ಆಯಿತಾ. ಅದಾದಮೇಲೆ ಲಾಸ್ಟ್ ಸೆಂಟೆನ್ಸ್ ನೋಡಿ. ಲಾಸ್ಟ್ ಸೆಂಟೆನ್ಸಲ್ಲಿ ರೆಡ್ಡು ಮತ್ತು ಗ್ರೀನ್ದು ರೇಷಿಯೋ ಕೇಳಿದ್ದಾನೆ. ರೆಡ್ ಮಾರ್ಬಲ್ ಮತ್ತು ಗ್ರೀನ್ ಮಾರ್ಬಲ್ದು ರೇಷಿಯೋ ಕೇಳಿದ್ದಾನೆ ಆಯಿತಾ. ಬರ್ಕೊಳ್ಳಿ. ರೆಡ್ ಅಂದರೆ ಎಷ್ಟು? ರೆಡ್ ಅಂದರೆ 10, ಗ್ರೀನ್ ಅಂದರೆ ಎಷ್ಟು? ಗ್ರೀನ್ ಅಂದರೆ 5 ಆಯಿತಾ. ಇದರಲ್ಲಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಮಾಡೋದಂತೂ ತುಂಬ ಈಸಿಯಾಗಿದೆ ಆಯಿತಾ. ಫಸ್ಟು ಕ್ವಶನ್ ಓದಿ ಅರ್ಥ ಮಾಡ್ಕೋಬೇಕು ನಾವು. ನೋಡಿ, 5 1s 5 2s 2:1 ಆಗುತ್ತೆ. ಆನ್ಸರ್ ಏನಾಗುತ್ತೆ? 2:1 ಬರುತ್ತೆ. ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸ್ಕೂಲಲ್ಲಿ ಕಬಡ್ಡಿ ಮ್ಯಾಚ್ ಆಡ್ತಾರಂತೆ. ಆ ಹುಡುಗರು 6 ಮ್ಯಾಚ್ ಗೆಲ್ತಾರಂತೆ. 6 ಮ್ಯಾಚ್ ಗೆಲ್ತಾರೆ, 2 ಮ್ಯಾಚು ಸೋಲ್ತಾರೆ ಆಯಿತಾ. 6 ಮ್ಯಾಚ್ ಗೆಲ್ತಾರೆ, 2 ಮ್ಯಾಚು ಸೋಲ್ತಾರೆ. ಅದರಲ್ಲಿ ಲಾಸ್ಟ್ ಸೆಂಟೆನ್ಸಲ್ಲಿ ರೇಷಿಯೋ ಕೇಳಿದ್ದಾರೆ. ರೇಷಿಯೋ ಯಾವುದು? ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ ಓನ್, ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ ಮತ್ತು ಟೋಟಲ್ ಮ್ಯಾಚಸ್ದು ರೇಷಿಯೋ ಕೇಳಿದ್ದಾರೆ ಆಯಿತಾ. ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ? 6 ಮ್ಯಾಚ್ ಗೆದ್ದಿದ್ದಾರೆ. ನೋಡಿ ಮೇಲ್ಗಡೆ 6 ಮ್ಯಾಚ್ ಗೆದ್ದಿದ್ದಾರೆ. ಟೋಟಲ್ ಎಷ್ಟಿದೆ? ಟೋಟಲ್ ಎಷ್ಟು ಮ್ಯಾಚು? 6 ಮ್ಯಾಚ್ ಗೆದ್ದಿದ್ದಾರೆ, 2 ಮ್ಯಾಚು ಸೋತಿದ್ದಾರೆ. ಅಂದರೆ ಟೋಟಲಾಗಿ 8 ಮ್ಯಾಚ್ ಆಡಿದ್ದಾರೆ. ಟೋಟಲಾಗಿ 8 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 6 ಗೆದ್ದಿದ್ದಾರೆ, 2 ಸೋತಿದ್ದಾರೆ ಆಯಿತಾ. ಟೋಟಲ್ಗೆ 8 ಬರ್ಕೊಳ್ಳಿ ಆಯಿತಾ. ಇದು 2 ಇಂದ ಹೋಗುತ್ತೆ. 2 3s 2 4s ಆನ್ಸರ್ 3/4 ಬರುತ್ತೆ. ಇದನ್ನು 3:4 ಅಂತ ಬೇಕಾದರೂ ಬರ್ಕೋಬೋದು. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಪ್ರೇರಣಾ ಮತ್ತು ಪವನಿ ಅಂತ ಇಬ್ಬರಿದ್ದಾರಂತೆ. 2 ಮಕ್ಕಳಿದ್ದಾರೆ. ಆ 2 ಮಕ್ಕಳಿಗೆ 200 ರೂಪೀಸ್ ಕೊಡ್ತಾರಂತೆ. ಶೇರ್ ಮಾಡ್ಕೊಳ್ಳಿ ಅಂತ ಕೊಡ್ತಾರಂತೆ ಆಯಿತಾ. ಅವರು ಪ್ರೇರಣಾ ಮತ್ತು ಪವನಿ 2:3 ರೇಷಿಯೋದಲ್ಲಿ 200 ರೂಪೀಸ್ನ ಶೇರ್ ಮಾಡ್ಕೋತಾರಂತೆ. ಅರ್ಥ ಆಯ್ತಾ? ಪ್ರೇರಣಾ ಮತ್ತು ಪವನಿ 2:3 ರೇಷಿಯೋದಲ್ಲಿ 200 ರೂಪೀಸ್ನ ಶೇರ್ ಮಾಡ್ಕೋತಾರಂತೆ. ಹಾಗಾದರೆ ಪ್ರೇರಣೆಗೆ ಎಷ್ಟು ಅಮೌಂಟ್ ಸಿಕ್ತು, ಪವನಿಗೆ ಎಷ್ಟು ಅಮೌಂಟ್ ಸಿಕ್ತು ಅಂದ್ಬಿಟ್ಟು ಕ್ವಶನ್ ಕೇಳಿದರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೋಡಿ. 2:3 ಅಲ್ವಾ, ಅದನ್ನು ಬರ್ಕೊಳ್ಳಿ. 2 + 3 = 5 ಆಯಿತಾ. ಇದರ ಅರ್ಥ ಪ್ರೇರಣ 5 ಭಾಗದಲ್ಲಿ 2 ಭಾಗ ತೊಗೊಂಡಿದ್ದಾರೆ. ಟೋಟಲ್ ಅಮೌಂಟು 5 ಭಾಗ ಇದೆ. 5 ಭಾಗದಲ್ಲಿ 2 ಭಾಗ ಪ್ರೇರಣ ತೊಗೊಂಡಿದ್ದಾರೆ ಆಯಿತಾ. ನೆಕ್ಸ್ಟ್ ಪವನಿ ಟೋಟಲಾಗಿ 5 ಭಾಗ ಇದೆ. 5 ಭಾಗದಲ್ಲಿ ಪವನಿ 3 ಭಾಗ ತೊಗೊಂಡಿದ್ದಾರೆ. ಆಯಿತಾ. 200 ರೂಪೀಸ್ ದುಡ್ಡು 200 ರೂಪೀಸ್ ದುಡ್ಡನ್ನ 5 ಭಾಗ ಮಾಡಿದ್ದಾರೆ. 5 ಭಾಗ ಮಾಡಿದರೆ ಅದರಲ್ಲಿ 2 ಭಾಗ ಪ್ರೇರಣ ತೊಗೊಂಡಿದ್ದಾರೆ, 3 ಭಾಗ ಪವನಿ ತೊಗೊಂಡಿದ್ದಾರೆ. ಅದನ್ನೇ ಬರೆದಿದ್ರು. ಪ್ರೇರಣ 5 ಭಾಗದಲ್ಲಿ 2 ಭಾಗ ತೊಗೊಂಡಿದ್ದಾರೆ, ಪವನಿ 5 ಭಾಗದಲ್ಲಿ 3 ಭಾಗ ತೊಗೊಂಡಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿ ಆಯಿತಾ. ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? 5 1s 5 4s 40. ಇದು ಅಷ್ಟೇ. 40 × 2 80 ರೂಪೀಸ್. ಪ್ರೇರಣೆಗೆ 80 ರೂಪೀಸ್ ಸಿಕ್ಕಿದೆ. ಪವನಿಗೆ 5 1s 5 4s 40 × 3 ಪವನಿಗೆ 120 ರೂಪೀಸ್ ಸಿಕ್ಕಿದೆ ಆಯಿತಾ. ಪ್ರೇರಣೆಗೆ 80 ರೂಪೀಸು, ಪವನಿಗೆ 120 ರೂಪೀಸ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲೇ ಗ್ರೌಂಡ್ ಇದೆಯಂತೆ. ಒಂದು ರೆಕ್ಟ್ಯಾಂಗ್ಯುಲರ್ ಆಯತಾಕಾರದ ಪ್ಲೇ ಗ್ರೌಂಡ್ ಇದೆಯಂತೆ. ರೆಕ್ಟ್ಯಾಂಗಲ್ ಅಂದರೆ ಆಯತ, ಕನ್ನಡದಲ್ಲಿ ಆಯತಾಕಾರದ ಪ್ಲೇ ಗ್ರೌಂಡ್ ಇದೆಯಂತೆ. ಅದ್ರ ಲೆಂತ್ ಮತ್ತು ಬ್ರೆಡ್ತ್ ಉದ್ದ ಮತ್ತು ಅಗಲ. ಲೆಂತ್ ಬ್ರೆಡ್ತ್ ಕನ್ನಡದಲ್ಲಿ ಉದ್ದ ಮತ್ತು ಅಗಲ. ಅದರ ರೇಷಿಯೋ 5:2 ರೇಷಿಯೋದಲ್ಲಿ ಇದೆಯಂತೆ ಆಯಿತಾ. ಮತ್ತು ಬ್ರೆಡ್ತ್ ಕೊಡ್ತೀನಿ. ಬ್ರೆಡ್ತ್ ಅಗಲ 40 ಮೀಟರ್ ಆಯಿತಾ. ಹಾಗಾದರೆ ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ನೋಡಿ. ಲೆಂತು ಬ್ರೆಡ್ತ್ ಅಗಲ ಕೊಟ್ಟಿದ್ದಾನೆ 40 ಮೀಟರ್, 5:2 ಆಯಿತಾ. ಲೆಂತ್ = 5/2 × 40. 2 1s 2 2s. ಲೆಂತ್ = 5 × 20 ಅಂದರೆ ಎಷ್ಟಾಗುತ್ತೆ? 100 ಆಗುತ್ತೆ ಆಯಿತಾ. 100 ಲೆಂತ್ = 100 ಮೀಟರ್ ಆಗುತ್ತೆ
ಲೆಂತ್ 100 ಮೀಟರ್ ಇದೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೇಳಿದ್ದಾರೆ ಅಂದರೆ 25 ಪೈಸಾ ಮತ್ತು ₹1 ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಇದು ಪೈಸೆದಲ್ಲಿದೆ, ಇದು ರುಪೀಸಲ್ಲಿದೆ. ಫಸ್ಟು ಇದನ್ನು ಕನ್ವರ್ಟ್ ಮಾಡಿ. 25 ಪೈಸಾ, ₹1 ಅಂದರೆ ಎಷ್ಟು? 100 ಪೈಸೆ. ಆಯಿತಾ, 25 1s 25 4s 1:4 ಬರುತ್ತೆ, ಅಥವಾ 1:4 ಅಂತ ಬರ್ಕೋಬೋದು. ಆಯಿತಾ, ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 150 ರೂಪೀಸ್ ಇದೆಯಂತೆ. 150 ರೂಪೀಸ್ನ ಎ ಮತ್ತು ಬಿ 2:3 ರೇಷಿಯೋದಲ್ಲಿ ಶೇರ್ ಮಾಡ್ಕೋತಾರಂತೆ. 150 ರೂಪೀಸ್ನ ಎ ಮತ್ತು ಬಿ 2:3 ರೇಷಿಯೋದಲ್ಲಿ ಶೇರ್ ಮಾಡ್ಕೋತಾರಂತೆ. ಹಾಗಾದರೆ ಬಿಗೆ ಎಷ್ಟು ಅಮೌಂಟ್ ಸಿಕ್ತು ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಆಯಿತಾ, ಹೆಂಗೆ ಮಾಡ್ತೀರಾ ನೋಡಿ. 2 + 3 2:3 ಇದಲ್ಲ, 2 + 3 ಅಂತ ಬರ್ಕೊಳ್ಳಿ. ಇದು ಟೋಟಲ್ ಮಾಡಿ 5 ಆಗುತ್ತೆ. ಆಯಿತಾ, ನೋಡಿ ಟೋಟಲಾಗಿ 5 ಭಾಗ ಇರುತ್ತೆ ಅಮೌಂಟು. 5 ಭಾಗ ಮಾಡಿಬಿಟ್ಟು 2 ಭಾಗ ಎ ಶೇರ್ ಮಾಡ್ಕೋತಾರೆ, 3 ಭಾಗ ಬಿ ಅಮೌಂಟ್ ತೊಗೊಳ್ತಾರೆ. ಆಯಿತಾ, ನೋಡಿ ಅವ್ರು ಕೇಳಿರೋದು ಬಿದು ಮಾತ್ರ. ಬಿ ಕ್ಯಾಲ್ಕುಲೇಟ್ ಮಾಡಿ. ಬಿಗೆ ಎಷ್ಟು ಅಮೌಂಟ್ ಸಿಕ್ತು ನೋಡಿ. 5ರಲ್ಲಿ ಬಿ 3 ಭಾಗ ಅಮೌಂಟ್ ತೊಗೊಂಡಿದ್ದಾರೆ. ಟೋಟಲಾಗಿ 5 ಭಾಗ ಇದೆ. 5 ಭಾಗದಲ್ಲಿ ಬಿ 3 ಭಾಗ ಅಮೌಂಟ್ ತೊಗೊಂಡಿದ್ದಾರೆ. ಆಯಿತಾ, ಎಷ್ಟರಲ್ಲಿ? ₹150. 150. 5 1s 5 3s 5 3s. ಆಯಿತಾ, 3 × 30 ಆಗುತ್ತೆ. ಸಿಂಪ್ಲಿಫೈ ಮಾಡಿ 90 ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ನ ಓದಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಒಂದು ಲೈನ್ ಓದಿ. ಫಸ್ಟು ಒಂದು ಸೆಂಟೆನ್ಸ್ ಅಥವಾ ಒಂದು ಲೈನ್ ಓದಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಈಕ್ವೇಷನ್ ಬರ್ಕೊಳ್ಳಿ. ನೋಡಿ, ಈಗ ಫಸ್ಟ್ ಸೆಂಟೆನ್ಸ್, 6 men complete a work in 10 days. 6 men complete a work in 10 days. ಆಯಿತಾ, 6 men complete a work in 10 days. 6 men complete a work in 10 days. ಯಾವುದೋ ಒಂದು ಕೆಲಸ ಇರುತ್ತೆ, ಅದನ್ನು 6 ಜನ ಸೇರಿಕೊಂಡು 10 ದಿನದಲ್ಲಿ ಮುಗಿಸ್ತಾರೆ. ಆಯಿತಾ, ಕನ್ನಡದಲ್ಲಿ ಅದೇ ಕೊಟ್ಟಿರೋದು. 6 ಜನ ಸೇರಿಕೊಂಡು ಒಂದು ಕೆಲಸನ 10 ದಿನದಲ್ಲಿ ಮುಗಿಸ್ತಾರೆ. 10 ದಿನದಲ್ಲಿ ಮುಗಿಸ್ತಾರೆ. ಫಸ್ಟ್ ಸೆಂಟೆನ್ಸ್ ಆಯಿತು. ಈಗ ಸೆಕೆಂಡ್ ಸೆಂಟೆನ್ಸ್ ನೋಡಿ. ಸೆಕೆಂಡ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ? ಹೌ ಮೆನಿ ಡೇಸ್ ರಿಕ್ವೈರ್ಡ್ ಫಾರ್ 5 men ಟು ಕಂಪ್ಲೀಟ್ ದ ಸೇಮ್ ವರ್ಕ್. ಆಯಿತಾ, ಹೌ ಮೆನಿ ಡೇಸ್, ಡೇಸ್ ಅಲ್ಲ, ಹೌ ಮೆನಿ ಡೇಸ್, ಹೌ ಮೆನಿ ಡೇಸ್ ರಿಕ್ವೈರ್ಡ್ ಫಾರ್ 5 men. ಆಯಿತಾ, ಹೌ ಮೆನಿ ಡೇಸ್ ರಿಕ್ವೈರ್ಡ್ ಫಾರ್ 5 men ಟು ಕಂಪ್ಲೀಟ್ ದ ಸೇಮ್ ವರ್ಕ್. ಆಯಿತಾ, ಕನ್ನಡದಲ್ಲಿ ಅದೇ ಕೆಲಸ ಕಂಪ್ಲೀಟ್ ಮಾಡಲು 5 ಜನ ಏನಾದರೂ ಸೇರಿಕೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಈಗ ನೋಡಿ, ಇದು ಡೈರೆಕ್ಟ್ ಪ್ರಪೋರ್ಷನ್ನ ಇಂಡೈರೆಕ್ಟ್ ಪ್ರಪೋರ್ಷನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಅದಕ್ಕೆ ಮುಂಚೆನೇ ಫಸ್ಟ್ ಇದನ್ನು ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆಯಿತಾ, ನೋಡಿ ಇಲ್ಲಿ ಡಿವಿಷನ್ ಸಿಂಬಲ್ ಆಗಿ ಇದನ್ನು ಡಿವಿಷನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಆಯಿತಾ, ಇದು ರೇಷಿಯೋಸ್ ಆಯಿತು, ಇದು ರೇಷಿಯೋಸ್ ಆಯಿತು. ನೋಡಿ 2 ರೇಷಿಯೋನ ಕಂಪೇರ್ ಮಾಡ್ತಾ ಇದ್ದೀವಿ. 2 ರೇಷಿಯೋ ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಪ್ರಪೋರ್ಷನ್ ಸಿಂಬಲ್ ಯೂಸ್ ಮಾಡಿ, ಪ್ರಪೋರ್ಷನ್ ಅಥವಾ ಈಕ್ವಲ್ ಸಿಂಬಲ್ ಯೂಸ್ ಮಾಡಿ. ಆಯಿತಾ, ಈಗ ಇದು ಡೈರೆಕ್ಟ್ ಪ್ರಪೋರ್ಷನ್ ಅಥವಾ ಇಂಡೈರೆಕ್ಟ್ ಪ್ರಪೋರ್ಷನ್ ಯಾವುದು? ಎರಡರಲ್ಲಿ ಯಾವುದು? ಕನ್ನಡದಲ್ಲಿ ನೇರ ಅನುಪಾತ ಅಥವಾ ವಿಲೋಮ ಅನುಪಾತ. ಯಾವುದಿದು? ಡೆಫಿನೇಷನ್ ಅರ್ಥ ಮಾಡ್ಕೊಂಡಿದ್ದೀರಾ? ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇಂಟ್ರೊಡಕ್ಷನ್ ಚಾಪ್ಟರ್ನ ಇನ್ನೊಂದು ಸಲ ನೀಟಾಗಿ ಓದ್ಕೊಳ್ಳಿ. ಆಯಿತಾ, ನೋಡಿ ಡೈರೆಕ್ಟ್ ಪ್ರಪೋರ್ಷನ್ ಅಂದರೆ ಒಂದು ಜಾಸ್ತಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ. ಆಯಿತಾ, ಡೈರೆಕ್ಟ್ ಪ್ರಪೋರ್ಷನ್ ಅಂದರೆ ಒಂದು ಜಾಸ್ತಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ. ಇದು ನೋಡಿ, ಜನಗಳು ಜಾಸ್ತಿ ಆಯ್ತಾರೆ. ಯಾವುದೋ ಒಂದು ಕೆಲಸ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಮನೆಯದು ಪೇಂಟ್ ಹೊಡಿಯೋ ಕೆಲಸ ಅಂತ ತಿಳ್ಕೊಳ್ಳಿ. ಜನಗಳು ಜಾಸ್ತಿ ಇದ್ದರೆ ದಿನಗಳು ಕಡಿಮೆ ಆಗುತ್ತೆ. ಆಯಿತಾ, ಕಡಿಮೆ ದಿನದಲ್ಲಿ ಪೇಂಟಿಂಗ್ ಮುಗಿಸ್ಬೋದು. ಜನಗಳೇನಾದ್ರು ಕಡಿಮೆ ಬಂದರೆ ಏನು ಮಾಡ್ತೀರಾ? ದಿನ 1 2 ಆ ಥರ ಬಂದರೆ ಪೇಂಟಿಂಗ್ ಕೆಲಸ ಇರುತ್ತೆ, ಜಾಸ್ತಿ ದಿನ ತೊಗೊಳುತ್ತೆ. ಅರ್ಥ ಆಯ್ತಾ ಕಾನ್ಸೆಪ್ಟು? ತುಂಬ ಜನಗಳು ಜಾಸ್ತಿ ಬಂದರೆ ಒಂದು 10 ಜನ 15 ಜನ ಬಂದರೆ ಪೇಂಟಿಂಗ್ನ 1-2 ದಿನದಲ್ಲಿ ಮುಗಿಸ್ಬೋದು. ಪ್ರತಿದಿನ 1 2 ಬಂದರೆ ಏನಾಗುತ್ತೆ? 15 ದಿನ 20 ದಿನ ತೊಗೊಳುತ್ತೆ ಒಂದು ಮನೆ ಪೇಂಟ್ ಹೊಡಿಯೋಕ್ಕೆ. ಆಯಿತಾ, ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಜನಗಳು ಜಾಸ್ತಿ ಆದಂಗೆ ದಿನಗಳು ಕಡಿಮೆ ಆಗ್ತಾ ಇರುತ್ತೆ. ಆಯಿತಾ, ನೋಡಿ 6 ಜನ ಇದ್ದಾರೆ, 6 ಜನ ಒಂದು ಕೆಲಸನ 10 ದಿನದಲ್ಲಿ ಮುಗಿಸ್ತಾರೆ. 5 ಜನ ಆದರೆ 10 ದಿನಕ್ಕಿಂತ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? 6 ಜನ ಸೇರಿಕೊಂಡು ಒಂದು ಕೆಲಸನ 10 ದಿನದಲ್ಲಿ ಮುಗಿಸ್ತಾರೆ. ಜನ ಕಡಿಮೆ ಆಗಿಬಿಟ್ಟಿದ್ದಾರೆ, ಒಬ್ಬ ಕಡಿಮೆ ಆಗಿದ್ದಾನೆ, ಹಂಗಂದ್ರೆ ಏನಾಗುತ್ತೆ? ದಿನ ಜಾಸ್ತಿ ಆಗುತ್ತೆ. ಆಯಿತಾ, ಇದು ಇಂಡೈರೆಕ್ಟ್ ಪ್ರಪೋರ್ಷನ್.
ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತ ಆಯಿತಾ. ಜನಗಳು ಜಾಸ್ತಿ ಆದರೆ ದಿನಗಳು ಕಡಿಮೆ ಆಗುತ್ತೆ, ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ. ಸೊ ಇದು ವಿಲೋಮ ಅನುಪಾತ. ವಿಲೋಮ ಅನುಪಾತ ಅಥವಾ ಇಂಡೈರೆಕ್ಟ್ ಪ್ರಪೋರ್ಷನ್ ಅಂದರೆ ಏನು ಮಾಡಬೇಕು ನಾವು, ಒಂದು ಸೈಡ್ನ ಪಲ್ಟಿ ಮಾಡಬೇಕು. ಒಂದು ಸೈಡ್ ಇದೆಯಲ್ಲ ಈಕ್ವೇಷನ್, ಇದನ್ನ ಪಲ್ಟಿ ಮಾಡಿ ನೋಡಿ. ಒಂದು ಸೈಡ್ ಹಂಗೆ ಬರ್ಕೊಳ್ಳಿ, 6/5ನ ಹಂಗೆ ಬರ್ಕೊಳ್ಳಿ, ಈಕ್ವಲ್ ಸೈನ್ ಯೂಸ್ ಮಾಡಿ ಈ ರೇಷಿಯೋನ ಪಲ್ಟಿ ಮಾಡಿ, x/10 ಅಂತ ಪಲ್ಟಿ ಮಾಡಿ. ಈ ರೇಷಿಯೋನ ಪಲ್ಟಿ ಮಾಡಿ, ಒಂದು ಸೈಡ್ ಮಾತ್ರ ಪಲ್ಟಿ ಮಾಡಬೇಕು. ನೀವೇನಾರು ಅಪ್ಪಿತಪ್ಪಿ ಎರಡು ಸೈಡ್ ಏನಾರು ಪಲ್ಟಿ ಆದರೆ ಎಕ್ಸಾಮಲ್ಲಿ ನೀವು ಪಲ್ಟಿ ಆಗ್ತೀರಾ, ಅರ್ಥ ಆಯ್ತಾ. ನೋಡಿ ಈಗ ಸಿಂಪ್ಲಿಫೈ ಮಾಡಿ. ಎಕ್ಸ್ ಇಲ್ಲಿದೆ 6/5 × 10, 10 ಈ ಕಡೆ ಬರುತ್ತೆ, 5 1s 5 2s ಆಯಿತಾ. 6 × 2 12 ಡೇಸ್ ಆಗುತ್ತೆ. x = 12 ಡೇಸ್ ಆಗುತ್ತೆ ಆಯಿತಾ. ಇದರ ಅರ್ಥ ನೋಡಿ, ಒಬ್ಬ ಕಡಿಮೆ ಆದ 6 ಜನ ಸೇರಿಕೊಂಡು ಯಾವುದೋ ಒಂದು ಕೆಲಸನ 10 ದಿನದಲ್ಲಿ ಮುಗಿಸಿದ್ರು ಆಯಿತಾ. ಈಗ ಒಬ್ಬ ಕಡಿಮೆ ಆಗಿಬಿಟ್ಟಿದ್ದಾನೆ, ಒಬ್ಬ ಕಡಿಮೆ ಆಗಿದ್ದಾನೆ ಅಂದರೆ ದಿನಗಳು ಆಬ್ವಿಯಸ್ಲಿ ಜಾಸ್ತಿ ಆಗಬೇಕು. 5 ಜನ ಸೇರಿಕೊಂಡು ಅದೇ ಕೆಲಸನ 12 ದಿನದಲ್ಲಿ ಮುಗಿಸಿದ್ದಾರೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನ ಓದಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನ್ ನಂಬರ್ 14ನಲ್ಲಿ ಫುಡ್ ಐಟಮ್ಸ್ ಇದೆಯಂತೆ. ಫುಡ್ ಐಟಮ್ಸ್ ಇದೆಯಂತೆ 10 ಜನ ಸೇರಿಕೊಂಡು ಫುಡ್ ಐಟಮ್ಸ್ನ 30 ಡೇಸ್ ಯೂಸ್ ಮಾಡ್ತಾರಂತೆ, ಅರ್ಥ ಆಯ್ತಾ. 10 ಜನ ಸೇರಿಕೊಂಡು ಒಂದು ಫುಡ್ ಐಟಮ್ಸ್ನ 30 ದಿನ ಯೂಸ್ ಮಾಡ್ತಾರಂತೆ ಆಯಿತಾ. ನೆಕ್ಸ್ಟು ಈಗ 10 ಜನ ಇದ್ದರು, ಈಗ 25 ಜನ ಆಗ್ತಾರೆ. 25 ಜನಕ್ಕೆ ಅದೇ ಫುಡ್ ಐಟಮ್ ಯೂಸ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ ಅಂತ ಕೇಳಿದರೆ, ಅರ್ಥ ಆಯ್ತಾ. ಆಬ್ವಿಯಸ್ಲಿ ಕಡಿಮೆ ದಿನ ಆಗುತ್ತೆ. 10 ಜನ ಇದ್ದರೆ ಅದನ್ನು 30 ದಿನ ಯೂಸ್ ಮಾಡಿದ್ದಾರೆ. ಈಗ ಜನ ಜಾಸ್ತಿ ಆಗಿದ್ದಾರೆ, ಜನ ಜಾಸ್ತಿ ಆದರೆ ಏನಾಗುತ್ತೆ, ಅದು ಬೇಗ ಖಾಲಿ ಆಗೋಗುತ್ತೆ, ಫುಡ್ ಐಟಮ್ಸು ಬೇಗ ಖಾಲಿ ಆಗುತ್ತೆ. ಎಷ್ಟು ದಿನದಲ್ಲಿ ಖಾಲಿ ಆಗುತ್ತೆ ಅಂತ ಕ್ವಶನಲ್ಲಿ ಕೇಳಿದ್ದಾರೆ ಆಯಿತಾ. ಅದನ್ನು ಈ ರೀತಿ ರೇಷಿಯೋನ ಬರ್ಕೊಳ್ಳಿ ಆಯಿತಾ. ಮಧ್ಯ ಪ್ರಪೋರ್ಷನ್ ಅಥವಾ ಈಕ್ವಲ್ ಸೈನ್ ಯೂಸ್ ಮಾಡಿ ಆಯಿತಾ. ಈಗ ನೋಡಿ, ಇದು ಡೈರೆಕ್ಟ್ ಪ್ರಪೋರ್ಷನ್ನ ಇಂಡೈರೆಕ್ಟ್ ಪ್ರಪೋರ್ಷನ್ನ, ನೇರ ಅನುಪಾತನ ವಿಲೋಮ ಅನುಪಾತನ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಜನ ಕಡಿಮೆ ಇದ್ದಾರೆ, 10 ಜನ ಇದ್ದಾರೆ, 30 ದಿನಗಂಟ ಫುಡ್ ಐಟಮ್ಸು ಸಾಕಾಗುತ್ತೆ. ಈಗ ಜನ ಜಾಸ್ತಿ ಇದ್ದಾರೆ, ಜನ ಜಾಸ್ತಿ ಆದರೆ ಏನಾಗುತ್ತೆ, ಫುಡ್ ಐಟಮ್ಸು ಬೇಗ ಕಡಿಮೆ ಆಗುತ್ತೆ ಆಯಿತಾ. ನೋಡಿ, ಜನ ಜಾಸ್ತಿ ಆದರೆ ಫುಡ್ ಐಟಮ್ಸು ಬೇಗ ಖಾಲಿ ಆಗುತ್ತೆ ಆಯಿತಾ. ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ, ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ. ಹಾಗಂದರೆ ಇದು ಇಂಡೈರೆಕ್ಟ್ ಪ್ರಪೋರ್ಷನ್ ಆಯಿತಾ. ಇದು ಇಂಡೈರೆಕ್ಟ್ ಪ್ರಪೋರ್ಷನ್, ಕನ್ನಡದಲ್ಲಿ ವಿಲೋಮ ಅನುಪಾತ. ವಿಲೋಮ ಅನುಪಾತ ಅಂದರೆ ಏನು ಮಾಡಬೇಕು, ಫಸ್ಟ್ ಈ ರೀತಿ ಈಕ್ವೇಷನ್ ಬರ್ಕೊಳ್ಳಿ. ಅದಾದಮೇಲೆ 10 ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ರೈಟ್ ಹ್ಯಾಂಡ್ ಸೈಡ್ನ ಪಲ್ಟಿ ಮಾಡಿ. ರೈಟ್ ಹ್ಯಾಂಡ್ ಸೈಡ್ನ ಯಾವ್ದಾದ್ರು ಒಂದು ಸೈಡ್ ಪಲ್ಟಿ ಮಾಡಬೇಕು ನೀವು ಆಯಿತಾ. ರೈಟ್ ಹ್ಯಾಂಡ್ ಸೈಡ್ನ ಪಲ್ಟಿ ಮಾಡಿ. 30/x ಇದ್ದದ್ದು x/30 ಆಗುತ್ತೆ ಆಯಿತಾ. ಅಕಸ್ಮಾತ್ ನೀವೇನಾದರೂ ಎರಡನ್ನೂ ಪಲ್ಟಿ ಮಾಡಿದ್ರೆ, ಏನಾದ್ರು ಪಲ್ಟಿ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ಪಲ್ಟಿ ಆಗಿಬಿಡ್ತೀರಾ ಆಯಿತಾ. ಕೇರ್ಫುಲ್ಲಾಗಿ ನೀವು ಲೆಕ್ಕನ ಸಾಲ್ವ್ ಮಾಡಬೇಕು ಆಯಿತಾ. ಈಗ ಸಾಲ್ವ್ ಮಾಡಿ. ಎಕ್ಸ್ ಇಲ್ಲೇ ಇರುತ್ತೆ, 10/25 ಆಯಿತಾ, 30 ಆಗುತ್ತೆ. ನೋಡಿ ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 5 2s 5 5s ಆಯಿತಾ, 5 1s 5 6s 6 × 2 ಏನಾಗುತ್ತೆ, 6 × 2 ಅಂದರೆ 12 ಡೇಸ್ ಆಗುತ್ತೆ ಆಯಿತಾ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ ಬರುತ್ತೆ. ನೋಡಿ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. 10 ಜನ ಸೇರಿಕೊಂಡು ಒಂದು ಫುಡ್ ಐಟಮ್ಸ್ನ 30 ದಿನಗಳವರೆಗೆ ಯೂಸ್ ಮಾಡ್ತಾರೆ. ಈಗ 25 ಜನ ಆಗಿದ್ದಾರೆ. 25 ಜನ ಆದರೆ ಏನಾಗುತ್ತೆ, ಜನ ಜಾಸ್ತಿ ಆದಂಗೆ ದಿನ ಕಡಿಮೆ ಆಗುತ್ತೆ ಆಯಿತಾ. ಮೊದಲಾದರೆ 10 ದಿನಕ್ಕಾದರೆ 30 ದಿನ ಸಾಕಾಗ್ತಾಯಿತ್ತು ಫುಡ್ ಐಟಮ್ಸು. ಈಗ 25 ಜನ ಇದ್ದಾರೆ, 25 ದಿನ ಆಗೋದ್ರಿಂದ 12 ದಿನಕ್ಕೆ ಖಾಲಿ ಆಗ್ತಾ ಇರೋದು ಆಯಿತಾ. 30 ದಿನ ಬರ್ತಾ ಇದ್ದದ್ದು ರೇಷನ್ನು 12 ದಿನಕ್ಕೆ ಖಾಲಿ ಆಗ್ತಾಯಿದೆ ಆಯಿತಾ. ಇದು ಇದರ ಸಾರಾಂಶ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಅಷ್ಟೇ ಓದಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಒಂದು ಸೆಂಟೆನ್ಸ್ ಓದಿ, ಒಂದು ಸೆಂಟೆನ್ಸ್ನ ಓದಿ ಅರ್ಥ ಮಾಡಿಕೊಂಡು ಒಂದು ಈಕ್ವೇಷನ್ ಬರ್ಕೊಳ್ಳಿ. ನೋಡಿ ಫಸ್ಟ್ ಸೆಂಟೆನ್ಸ್, ದ ರೇಷಿಯೋ ಆಫ್ 2 ನಂಬರ್ ಈಸ್ 3:8 ಆಯಿತಾ. ದ ರೇಷಿಯೋ ಆಫ್ 2 ನಂಬರ್ ಈಸ್ 3:8. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಅನುಪಾತ 3:8 ಆಯಿತಾ. ಎರಡು ಸಂಖ್ಯೆಗಳ ಅನುಪಾತ 3:8. ದ ರೇಷಿಯೋ ಆಫ್ 2 ನಂಬರ್ ಈಸ್ 3:8 ಆಯಿತಾ. ಆ ನಂಬರ್ನ ಎಕ್ಸ್ ಅಂತ ಬರ್ಕೊಳ್ಳಿ. ದ ರೇಷಿಯೋ ಆಫ್ 2 ನಂಬರ್ ಈಸ್ 3x × 8x ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಏನು ಕೇಳಿದ್ದಾನೆ, ಆ್ಯಂಡ್ ದೇರ್ ಡಿಫರೆನ್ಸ್ ಈಸ್ 115. ಹಾಗಂದರೆ ಇವೆರಡರ ನಡುವಿನ ವ್ಯತ್ಯಾಸ ಅಂದರೆ 8x - 3x = 115 ಅಂತ ಬರ್ಕೊಳ್ಳಿ
ಆಯಿತಾ. ಇನ್ನೊಂದು ಸಲ ಕ್ವಶನ್ ಓದಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ರೇಷಿಯೋ ಆಫ್ ಟೂ ನಂಬರ್ ಈಸ್ 3:8. ದ ರೇಷಿಯೋ ಆಫ್ ಟೂ ನಂಬರ್ ಈಸ್ 3:8. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಅನುಪಾತ 3:8. ಆಯಿತಾ. ನಂಬರು 3x 8x ಅಂತ ಬರ್ಕೊಳ್ಳಿ. ಆಯಿತಾ. ನೆಕ್ಸ್ಟ್, ಆ್ಯಂಡ್ ದೇರ್ ಡಿಫರೆನ್ಸ್ ಈಸ್ 115. ಆ್ಯಂಡ್ ದೇರ್ ಡಿಫರೆನ್ಸ್, ಇವೆರಡರ ಡಿಫರೆನ್ಸ್ ವ್ಯತ್ಯಾಸ 8x - 3x = 115. ಆಯಿತಾ. ದೇರ್ ಡಿಫರೆನ್ಸ್ ಈಸ್ 115. ನೆಕ್ಸ್ಟ್ ಏನು ಕೇಳಿ, ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಅಂದರೆ ಈ ಲಾರ್ಜೆಸ್ಟ್ ನಂಬರ್ ಇದೆಯಲ್ಲ, ಆಯಿತಾ, ಕನ್ನಡದಲ್ಲಿ ದೊಡ್ಡ ಸಂಖ್ಯೆ, ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ, ಇದ್ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಆಯಿತಾ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಸಾಲ್ವ್ ಮಾಡೋರು ಏನಾಗುತ್ತೆ, 8x - 3x ಅಂದರೆ 5x ಆಗುತ್ತೆ, ಇದು 115 ಆಗುತ್ತೆ. x = 115/5. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ x = 23 ಬರುತ್ತೆ. ಆಯಿತಾ. ಅವ್ರು ಕೇಳಿರೋದು ಎಕ್ಸ್ ಅಲ್ಲ, ಲಾರ್ಜೆಸ್ಟ್ ನಂಬರ್ದು ವ್ಯಾಲ್ಯೂ ಏನಾಗುತ್ತೆ 8x. ಹಾಗಂದರೆ 8 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 23 ಇದೆ. 23 ಇದೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 184 ಬರುತ್ತೆ. ಆಯಿತಾ. ದೊಡ್ಡ ಸಂಖ್ಯೆಯ ಬೆಲೆ 184. ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ ಬರುತ್ತೆ.